ನಮಸ್ಕಾರ. ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತಿನ ದಿವಸ ಜೋಳದ ಅರಳಿಟ್ಟು ಮಾಡುವುದನ್ನು ತೋರಿಸ್ತಾ ಇದ್ದೇನೆ. ಈ ಜೋಳದ ಅರಳು ಮತ್ತು ಅರಳಿಟ್ಟು ಇದು ನಮ್ಮ ಉತ್ತರ ಕರ್ನಾಟಕದ ಒಂದು ತಯಾರಿಯ ವಿಶೇಷ. ಅಂದರೆ ಉತ್ತರ ಕರ್ನಾಟಕದಲ್ಲಿ ಜೋಳವೇ ಪ್ರಮುಖ ಆಹಾರ. ಈಗೀಗ ಮಾತ್ರ ಎಲ್ಲ ಥರದ ತಿಂಡಿ ಅಡುಗೆ ಎಲ್ಲ ಮಾಡ್ತಾರೆ. ಈ ಜೋಳದ ಅರಳು ಹಾಗೂ ಅರಳಿಟ್ಟಿನ ತಂಬಿಟ್ಟು ನಾಗರ ಚೌತಿ ಎಂದು ನಾಗಪ್ಪನಿಗೆ ಪೂಜೆ ಮಾಡಲು ಇದು ಬಹಳ ಮಹತ್ವ. ಇದು ನಾಗಪ್ಪನಿಗೆ ಆಗಲೇಬೇಕು. ಇದು ಒಂದು ವಿಶೇಷ ನಾಗಪ್ಪನಿಗೆ. ಉತ್ತರ ಕರ್ನಾಟಕದಲ್ಲಿ ಜೋಳವನ್ನು ಹೆಚ್ಚು ಬೆಳೀತಾರೆ. ಅದೇ ಪ್ರಮುಖ ಆಹಾರ ಅಲ್ಲಿಯದು. ಹೀಗೆ ರಾಗಿ ಬೆಳೆಯೋ ಕಡೆಗೆ ರಾಗಿ ಹುರಿ ಇಟ್ಟು ಹೇಗೆ ಮಾಡ್ತಾರೋ ಹಾಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ ಅರಳಿಟ್ಟು ಇದನ್ನು ಮಾಡುವುದು ವಿಶೇಷವಾಗಿದೆ. ಮನೆಯಲ್ಲಿ ಬೆಳೆದ ಧಾನ್ಯದಿಂದನೇ ಮಕ್ಕಳಿಗೆ ಅದರಿಂದ ಸಾಧ್ಯವಾದಷ್ಟು ತಿಂಡಿಗಳನ್ನು ಮಾಡಿಕೊಡ್ತಾ ಇದ್ದರು. ಯಾಕೆಂದರೆ ಕೃಷಿಯನ್ನು ನಂಬಿದವರ ಹತ್ತಿರ ಆಗ ಹೊಲ ಮನೆ ಎಲ್ಲ ಇರ್ತಾ ಇತ್ತು. ಬೇಕಾದಷ್ಟು ಹೊಲಗಳಿದ್ದರೂ ಕೂಡ ಕೈಯಲ್ಲಿ ಹಣ ಮಾತ್ರ ತಿಂಗಳು ಬರ್ತಾ ಇರಲಿಲ್ಲ. ವರ್ಷದಲ್ಲಿ ಬೆಳೆ ಬಂದಾಗ ಮಾತ್ರ ಕೈ ತುಂಬ ಹಣ ಬರೋದು, 1-2 ಸಾರಿ ಬರ್ತಾ ಇತ್ತೋ ಏನೋ. ಹೀಗಾಗಿ ಮಕ್ಕಳಿಗೆ ಅರಳಿಟ್ಟು, ಅರಳು ಒಗ್ಗರಣೆ, ಅರಳಿನ ಉಂಡಿ, ಖಾರದ ಅರಳಿಟ್ಟು, ಸಿಹಿ ಅರಳಿಟ್ಟು ಇದೆಲ್ಲ ಮಾಡಿಕೊಡ್ತಾಯಿದ್ರು. ಈ ಅರಳಿಟ್ಟು ವಯಸ್ಸಾದವರಿಗೆ, ಅಶಕ್ತ ಜನರಿಗೆ, ಚಿಕ್ಕ ಮಕ್ಕಳಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಯಾವುದೇ ರೀತಿ ತೊಂದರೆ ಆಗ್ತಾ ಇರಲಿಲ್ಲ, ಬಾಧಕ ಇಲ್ಲ ಇದನ್ನು ತಿನ್ನೋದ್ರಿಂದ. ಮತ್ತು ಡಾಕ್ಟರು ಕೂಡ ಹೇಳ್ತಾ ಇದ್ದರು, ಡಾಕ್ಟ್ರಿಗೆ ಏನಾದರೂ ನಮಗೆ ತೊಂದರೆ ಆದಾಗ ತೋರಿಸ್ಕೊಡೋಕ್ಕೆ ಹೋದಾಗ ಅರಳಿಟ್ಟು ಪರವಾಗಿಲ್ಲ ತಿನ್ನಿ, ಏನೂ ಆಗೋದಿಲ್ಲ ಅಂತ ಡಾಕ್ಟ್ರು ಕೂಡ ಅಲ್ಲಿಯ ಆ ಉತ್ತರ ಕರ್ನಾಟಕದಲ್ಲಿ ಅವರಿಗೆಲ್ಲ ಪರಿಚಿತ ಅಲ್ವಾ ಇದು ಅರಳಿಟ್ಟು, ಅವ್ರು ಹೇಳ್ತಾಯಿದ್ರು. ಈಗ ಕಾಲ ಬದಲಾಗಿದೆ. ಈಗಿನ ಮಕ್ಕಳು ಎಲ್ಲರಿಗೂ ಇದನ್ನು ನೋಡಲಿಕ್ಕೆ ಸಾಧ್ಯವಾಗಿರಲಿಕ್ಕಿಲ್ಲ. ಈಗಿನ ಮಕ್ಕಳು ಮುಸುಕಿನ ಜೋಳದ ಪಾಪ್ಕಾರ್ನ್ ಅಂಗಡಿನಲ್ಲಿ ಸಿಗ್ತದಲ್ವ, ಅದನ್ನು ಮಾತ್ರ ತಿಂದಿರ್ತಾರೆ. ಇದು ಕೂಡ ತುಂಬ ಒಳ್ಳೆಯದು. ಆ ಪಾಪ್ಕಾರ್ನ್ ಥರನೇ ಇದಕ್ಕೂ ಕೂಡ ಒಗ್ಗರಣೆ ಹಾಕಿ ಕಡಲೆ ಬೀಜ, ಹುರಿಗಡಲೆ ಎಲ್ಲ ಹಾಕಿ ಇದನ್ನು ಒಗ್ಗರಣೆ ಹಾಕಿದರೆ ತುಂಬ ಚೆನ್ನಾಗಿರ್ತದೆ. ಹಳ್ಳಿಗಳಲ್ಲಿ ಈಗಲೂ ಕೂಡ ಕೆಲವರ ಮನೆಯಲ್ಲಿ ಅರಳಿಟ್ಟು ಮಾಡಿ ಇಟ್ಟಿರ್ತಾರೆ. ವಯಸ್ಸಾದವರು ಮನೆಯಲ್ಲಿದ್ದರಂತೂ ಅವರಿಗೆ ಇದು ಬೇಕೇ ಬೇಕು. ಯಾವಾಗಲೂ ಮಾಡೋಕ್ಕೆ ಆಗದೇ ಇದ್ದರೆ ನಾಗರ ಚೌತಿ ಮತ್ತು ನಾಗರ ಪಂಚಮಿಯಂತೂ ಆ ನಾಗಪ್ಪನಿಗೆ ಪೂಜೆ ಮಾಡಲು ಇದು ವಿಶೇಷವಾಗಿದ್ದು, ಇದನ್ನು ಎಲ್ಲರೂ ಉತ್ತರ ಕರ್ನಾಟಕದಲ್ಲಿ ಎಲ್ಲರ ಮನೆಯಲ್ಲಿಯೂ ಇದನ್ನು ತಯಾರಿಸುತ್ತಾರೆ. ಇವತ್ತಿನ ದಿವಸ ಸುಲಭವಾಗಿ ಮನೆಯಲ್ಲಿ ಜೋಳದ ಅರಳು ಹಾಗೂ ಅರಳಿಟ್ಟು ಮಾಡುವುದನ್ನು ತೋರಿಸಿಕೊಡ್ತಾ ಇದ್ದೇನೆ. ನಾಗರ ಪಂಚಮಿ ಹತ್ತಿರಕ್ಕೆ ಬರ್ತಾ ಇದೆ. ದಿವಸಿ ಅಮಾವಾಸ್ಯೆ, ನಾಗರ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ, ಗಂಡನ ಪೂಜೆಯನ್ನು ಮಾಡುವಂಥ ಈ ಅಮಾವಾಸ್ಯೆ. ಈ ಅಮಾವಾಸ್ಯೆ ಆದ ನಂತರ ಹಬ್ಬಗಳ ಸಾಲೇ ಸಾಲು. ಅದಕ್ಕಾಗಿ ಈ ಅಮಾವಾಸ್ಯೆಯ ಮೊದಲೇ ಈ ಅರಳು ಹುರಿಯುವುದನ್ನು ಮತ್ತು ಅರಳಿಟ್ಟು ಮಾಡಿಟ್ಟುಕೊಂಡಿರ್ತಾರೆ. ಇವತ್ತು ಅರಳು ಮಾಡೋದು ಮತ್ತು ಅರಳು ಹಿಟ್ಟು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾವು ಮೊದಲು ಜೋಳ ಕ್ಲೀನ್ ಮಾಡಿಕೊಂಡು ಎಲ್ಲ ಒಂದು ತೂತು ಇರೋಂಥ ಈ ಥರ ಜರಡಿನಲ್ಲಿ ಹಾಕ್ಕೊಂಡು ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ಇದರಲ್ಲಿ ಇಟ್ಕೋಬೇಕು. ಯಾಕೆಂದರೆ ಇದಕ್ಕೆ ಕಾಯ್ದಿದ್ದು ಚೆನ್ನಾಗಿ ಕುದಿಯೋವಂಥ ನೀರನ್ನು ಇದಕ್ಕೆ ಮೇಲ್ಗಡೆ ನಾವು ಹಾಕಬೇಕು. ಈಗ ನೋಡಿ, ನೀರು ಕುದಿಯೋಕ್ಕಿಟ್ಟಿದ್ದೀನಿ. ಇದರಲ್ಲಿ ಸ್ವಲ್ಪ ಅಡಿಗೆ ಸೋಡಾ, ಒಂದು ಚಿಟಿಕೆ ಹಾಕ್ತೀನಿ. ಒಂದು ಚಿಟಿಕೆ ಅಡಿಗೆ ಸೋಡಾ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಹಾಕ್ತಾಯಿದ್ದೀನಿ. ಇದನ್ನು ನೀರು ಈ ಥರ ಎಲ್ಲದರ ಮೇಲೆ ಹೀಗೆ ಸುರುತ್ತಾರೆ. ಇದು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮುಚ್ಚಿ ಇಡಬೇಕು. ಈ ಥರ ನೀರು ಹಾಕಿದ ಮೇಲೆ 2 ಸೆಕೆಂಡ್ ಅಥವಾ 5 ಸೆಕೆಂಡ್ ಅಷ್ಟೇ ಇಟ್ಬಿಟ್ಟು ಹೀಗೆ ಮಾಡಿಬಿಟ್ಟು ಇದನ್ನು ಎಲ್ಲ ಹೀಗೆ ಮಾಡಿ ಒಂದರ ಅಂತರವಾಗಿ ಇಟ್ಟು ಇದ್ರ ಮೇಲೆ ಒಂದು ಮುಚ್ಚಿ ಇಡಬೇಕು. 1-3 ಗಂಟೆ ಇದೇ ಥರ ಮುಚ್ಚಿ ಇಟ್ಟು ನಂತರ ಇದನ್ನು ಒಂದು ಬಟ್ಟೆನಲ್ಲಿ ಆರಿ ಹಾಕಬೇಕು. ಸ್ವಲ್ಪ ನಮ್ಮ ಅಂದರೆ ಸ್ವಲ್ಪ ಕೈಯಲ್ಲಿ
ಒದ್ದೆ ಅಂದರೆ ನೀರಿರಲ್ಲ, ಆದರೆ ಒಂಥರ ಇದು ನೆನೆದಿದೆ ಅನ್ನೋ ಥರ ಕೈಗೆ ಸ್ವಲ್ಪ ಭಾಸ ಆಗ್ತದೆ. ನೆರಳಲ್ಲಿ ಮನೆಯಲ್ಲಿ ಒಳಗಡೆನೇ ಒಂದು ಅರ್ಧ ಗಂಟೆ ಇದನ್ನು ಬಟ್ಟೆನಲ್ಲಿ ಹಾಕಿದ ನಂತರ ಇದನ್ನು ಆಮೇಲೆ ಹುರಿಬೇಕು. ಬಾಣಲೆ ಕಾಯೋದಕ್ಕೆ ಇಟ್ಟು ಜೋಳವನ್ನು ಹತ್ತಿರದಲ್ಲಿಯೇ ಇಟ್ಟುಕೊಳ್ಳಬೇಕು. ಒಂದು ಬಗ್ಸೆ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಕಾಯ್ದುಬಿಟ್ಟಿದೆ. ಒಂದು ಬಗ್ಸೆ ಹಾಕ್ತಾ ಇದ್ದೀನಿ ನೋಡಿ. ಈಗ ಹೀಗೆ ಮಾಡ್ತಾ ಇರಬೇಕು. 1-2 ಇವಾಗ ಸಿಡಿಯೋಕ್ಕೆ ಶುರು ಆದಮೇಲೆ ಇದ್ರ ಮೇಲೆ ಒಂದು ಬಟ್ಟೆ ಹಚ್ಚಬೇಕು. ನೋಡಿ, ಇದು ಹುರಿಯೋವಾಗ ಇದು ಒಂದು ಕೈ ಆಡಿಸ್ತಾ ಇದ್ದೀನಲ್ವ, ಅದು ಅಳ್ಪಟ್ನೆ ಅಂತ ಹೇಳ್ತಾರೆ. ಈ ಅರಳು ಹುರಿಯೋದಕ್ಕೆ ಇದೇ ತುಂಬ ಮುಖ್ಯ. ಯಾಕೆಂದರೆ ಇದು ಹಗುರಾಗಿರುತ್ತೆ, ಬರೀ ಬಟ್ಟೆಯಿಂದ ಮಾತ್ರ ರೌಂಡಾಗಿ ಮಾಡಿರ್ತಾರೆ. ಸ್ವಲ್ಪ ಸಿಡಿತಾ ಇದ್ದಂಗೆ ಇದ್ರ ಮೇಲೆ ಒಂದು ಬಟ್ಟೆ ಹಾಕಿಬಿಡ್ತೀವಿ. ಹೊರಗಡೆ ಎಲ್ಲ ಚೆಲ್ಲಿ ಹೋಗುತ್ತೆ ಅನ್ನೋಗೋಸ್ಕರ ಇದನ್ನು ಹಾಕ್ತೀವಿ ನಾವು. ಶಬ್ದ ಬರೋದು, ಪಟ 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 ಶಬ್ದ ಬರ್ತಾ ಇದೆಯಲ್ಲ, ಇದು ಶಬ್ದ ಬರೋದು ನಿಂತ ಮೇಲೆ ನಾವು ಈ ಬಟ್ಟೆ ತೆಗಿಬೇಕು. ಇವಾಗಲೇ ತೆಗೆದುಬಿಟ್ರೆ ತಕ್ಷಣ ಎಲ್ಲ ಹೊರಗಡೆ ಅಡುಗೆ ಮನೆ ಎಲ್ಲ ಆಗುತ್ತೆ. ನೋಡಿ, ಈ ಥರ ಈ ಮುಸ್ಕಿನ ಜೋಳ ಬರುತ್ತೆ, ಅದು ದೊಡ್ಡದಾಗುತ್ತೆ. ಇದು ಜೋಳ ಚಿಕ್ಕ ಸೈಜ್ ಅಲ್ವಾ, ಈ ಥರ ಆಗುತ್ತೆ. ಇದು ಅವಲಕ್ಕಿ ಅದು ಎಲ್ಲ ಹೇಗೆ ಬರೀ ಒಗ್ಗರಣೆ ಹಾಕೊಂಡು ತಿಂತೀವೋ ಈ ರೀತಿ ಈ ಮುಸ್ಕಿನ ಜೋಳದ್ದನ್ನು ತಿಂತಾರಲ್ವ, ಅದೇ ರೀತಿ ಇದಕ್ಕೂ ಕೂಡ ಒಗ್ಗರಣೆ ಹಾಕ್ಕೊಂಡು ಇದನ್ನು ತಿನ್ಬೋದು. ಈ ಅರಳು ನಾಗಪ್ಪನಿಗೆ ತುಂಬ ಪ್ರೀತಿ. ಇದ್ರದ್ದು ಹಿಟ್ಟು ಮಾಡ್ತೀವಿ, ಮಿಕ್ಸಿನಲ್ಲಿ ಹಾಕಿಬಿಟ್ಟು ಹಿಟ್ಟು ಮಾಡಿ ಹಾಲು ಬೆಲ್ಲದಲ್ಲಿ ಕಲಸಿ ಅವನಿಗೆ ಪೂಜೆಗೆ ಉಪಯೋಗ ಮಾಡ್ತೀವಿ. ಇದಲ್ಲದೆ ಅನಾರೋಗ್ಯ ಇರೋರು ಕೂಡ ಈ ಅರಳು ಹಿಟ್ಟು ತುಂಬ ಅವರಿಗೆ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಈಗ ಈ ಅರಳನ್ನು ಮಿಕ್ಸಿನಲ್ಲಿ ಹಾಕಿ ಅದರಲ್ಲಿ ನಾನು ಹಿಟ್ಟು ಮಾಡ್ತಾ ಇದ್ದೇನೆ. ಹಿಟ್ಟು ಎಷ್ಟು ಚೆನ್ನಾಗಿ ಆಗುತ್ತೆ ನೋಡಿ. ಅಂದರೆ ತುಂಬ ಸಣ್ಣದಾಗಿ ಗೋಧಿ ಹಿಟ್ಟು ಜೋಳದ ಹಿಟ್ಟಿನ ಥರ ಆಗಬಾರ್ದು. ಇದು ಸ್ವಲ್ಪ ತರಿಯಾಗಿದ್ರೇ, ಇನ್ನೂ ಸ್ವಲ್ಪ ದಪ್ಪನೇ ಇದೆ, ಹತ್ತಿರದಲ್ಲಿ ನೋಡಿದಾಗ ಗೊತ್ತಾಗ್ತದೆ. ಇದನ್ನು ಹಾಲು, ಬೆಲ್ಲ ಮತ್ತು ತುಪ್ಪ ಮೂರನ್ನು ಬಿಸಿ ಹಾಲಲ್ಲಿ ಬೆಲ್ಲ ಹಾಕಿ ಕರಗಿಸಿ ತುಪ್ಪ ಹಾಕಿ ಈ ಹಿಟ್ಟನ್ನು ಹಾಕಿ ಕಲಸಿ ಉಂಡೆ ಥರ ಮಾಡಿ ಚಿಕ್ಕ ಮಕ್ಕಳಿಗೆಲ್ಲ ತಿನ್ನೋಕೆ ಕೊಡೋರು. ನಾವೆಲ್ಲ ಸ್ಕೂಲಿಗೆ ಹೋಗೋವಾಗ ಇದು ಎಲ್ಲ ಒಂದೊಂದು ಉಂಡೆಯನ್ನು ತಿಂದೇ ನಾವು ಸ್ಕೂಲಿಗೆ ಹೋಗ್ತಾ ಇದ್ವಿ. ಇದು ಅಲ್ಲದೆ ಮೊಸರಿನಲ್ಲಿ ಸ್ವಲ್ಪ ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಇದನ್ನು ಹಾಕಿ ಈ ಹಿಟ್ಟನ್ನು ಕಲಿಸಿ ಅದರ ಮೇಲೆ ಒಗ್ಗರಣೆಯನ್ನು ಹಾಕೋರು. ಜಾಸ್ತಿ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿದರೆ ಖಾರದ ಅರಳಿಟ್ಟಾಗ್ತದೆ. ಸಿಹಿ ಅರಳಿಟ್ಟು, ಖಾರದ ಅರಳಿಟ್ಟು. ಮಕ್ಕಳಿಗೆ ಒಂದು ಟೈಮು ಸಿಹಿ ಅರಳಿಟ್ಟು, ಒಂದು ಸಲ ಖಾರದ ಅರಳಿಟ್ಟು. ತುಂಬ ಚೆನ್ನಾಗಿರ್ತದೆ ಇದು ತಿನ್ನೋದಕ್ಕೆ. ಮಾಡೋದು ಸುಲಭ ಮತ್ತು ತಿಂದರೆ ಆರೋಗ್ಯಕ್ಕೂ ತುಂಬ ಹಗುರವಾಗಿ ಚೆನ್ನಾಗಿ ಇರ್ತದೆ. ಮತ್ತು ನಾಗಪ್ಪನಿಗೆ ಹಾಲು ಬೆಲ್ಲ ಕಲಸಿ ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ತಂಬಿಟ್ಟಿನ ಥರ ಮಾಡಿ ಪೂಜೆ ಮಾಡೋರು. ನಾಗಪ್ಪನಿಗೆ ಅಂತ ಉಂಡೆ, ತಂಬಿಟ್ಟು ಮತ್ತು ಅರಳಿಟ್ಟು ಇದು ಯಾವುದೇ ಮಾಡಿದರೂ ಕೂಡ ನಾಗಪ್ಪನ ಪೂಜೆ ಆದ ನಂತರವೇ ಮನೆಯಲ್ಲಿ ಎಲ್ಲರೂ ಅದನ್ನು ಬಳಸುವರು. ಅಲ್ಲಿಯವರೆಗೂ ಮೀಸಲಾಗಿ ಇಟ್ಟು ಅವನಿಗೆ ಸಮರ್ಪಿಸಿದ ನಂತರವೇ ಮನೆಯಲ್ಲಿ ಬಳಸುವರು. ಸರ್ವಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.